ರಾಜ್ಯದಲ್ಲಿ ಬರ ಪರಿಸ್ಥಿತಿ ಘೋಷಣೆ ಮಾಡಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಘಟಕದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ನಂತರ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿಯವರಿಗೆ ಮನವಿ ಸಲ್ಲಿಸಿದರು. ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದ ಹಾಡ್ಯ ರಮೇಶ್ ಮಾತನಾಡಿ, ರೈತರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಜೀವನ ನಿರ್ವಹಣೆ ಮಾಡಲು ಕಷ್ಟದ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಈ ಕೂಡಲೇ ಸಮೀಕ್ಷೆ ನಡೆಸಿ ಬರಪೀಡಿತ ಪ್ರದೇಶಗಳನ್ನು ಗುರುತಿಸಿ ಘೋಷಣೆ ಮಾಡಿ ಬೆಳೆ ನಷ್ಟದ ಪರಿಹಾರವನ್ನು ವೈಜ್ಞಾನಿಕವಾಗಿ ನೀಡುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಅಪ್ಪಾಜಿ ಬೂದನೂರು, ಜಿಲ್ಲಾ ಕಾರ್ಯದರ್ಶಿ ಬಸವರಾಜು ಜೈಪುರ, ಸಂಘದ ಕಾರ್ಯಕರ್ತರಾದ ವೆಂಕಟೇಶ್ ಪಣಕನಹಳ್ಳಿ, ಪುಟ್ಟಮ್ಮ, ಕಮಲ, ಇಂದ್ರಮ್ಮ, ಹೊಳಲು ಶಿವಣ್ಣ, ಜೋಗಿಗೌಡ ಭಾಗವಹಿಸಿದ್ದರು. ಟೌನ್ಶಿಪ್ ರೈತರ ಮೇಲಿನ ದರ್ಪಕ್ಕೆ, ರೈತರ ಮೇಲಿನ ಸರ್ಕಾರದ ದರ್ಪಕ್ಕೆ, ರೈತರ ಮೇಲಿನ ಪೊಲೀಸರ ದೌರ್ಜನ್ಯಕ್ಕೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಎರಡು ಪ್ರಮುಖವಾದಂಥ ವಿಷಯಗಳಿದೆ. ಮೊದಲನೆಯದಾಗಿ ಏನು ಬರಗಾಲ ಬಂದಿದೆ, ಆ ಬರಗಾಲಕ್ಕೆ ಸರ್ಕಾರ ಸರಿಯಾಗಿ ಸ್ಪಂದಿಸಿ ಗೋಶಾಲೆಗಳನ್ನ ತೆರೆಯುವಂಥದ್ದು, ರೈತರಿಗೆ ಏನಿವತ್ತು ಬೆಳೆ ಒಣಗೋಗಿದೆ ಆ ಪರಿಹಾರನ ನೀಡ್ತಕ್ಕಂಥದ್ದು, ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದು, ಇದಿಷ್ಟು ಒಂದು. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಕುಂಟುತ್ತಾ ಸಾಗದೆ, ಮಂಡ್ಯ ಸಕ್ಕರೆ ಮೈಸೂರವರು ಅದನ್ನು ಸರಿಯಾಗಿ ನಡೆಸಬೇಕು. ಇಲ್ಲ ಅಂತಂದರೆ ಮಂಡ್ಯ ಸಕ್ಕರೆ ಕಾರ್ಖಾನೆಯ ಕಬ್ಬೇನಿದೆ ಅದನ್ನು ಬೇರೆ ಫ್ಯಾಕ್ಟ್ರಿಗಳಿಗೆ ಕೊಡಬೇಕಂತಕ್ಕಂಥದ್ದು. ಮತ್ತು ಮೂರನೇದು, ಅವೈಜ್ಞಾನಿಕವಾಗಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ನ್ಯಾಯಯುತವಾಗಿ ಅಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ರೈತರು. ಅಂಥ ಹೋರಾಟಗಾರರ ಮೇಲೆ ಕೊಲೆ ಪ್ರಯತ್ನದ FIR ಹಾಕಿದ್ದಾರೆ. ಇದು ಖಂಡಿತ ಖಂಡನೀಯವಾದ ಒಂದು ವಿಷಯ. ಇದು ನಮ್ಮ ದುರ್ದೈವ, ರೈತರ ದುರ್ದೈವ. ರೈತರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಹೋರಾಟ ನಡೆಸ್ತಾ ಇರ್ತಕ್ಕಂಥರ ಮೇಲೆ ಒಂದು ಕೊಲೆ ಗೇಡ್ಕ FIR ಹಾಕ್ತಾರೆ ಅಂತಂದರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಇಳಿದಿದೆ ಅಂತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಹೋರಾಟ ಆಗುವ ಮೊದಲು ಸರ್ಕಾರ ರೈತರ ಮೇಲಿನ ಎಲ್ಲ FIR ವಾಪಸ್ ತಗೊಬೇಕು. ಏಕೆಂತಂದರೆ ಈ ನಮ್ಮ ರಾಜ್ಯದಲ್ಲಿ ಏನು ದೇಶದ್ರೋಹ ಮಾಡಿದ್ರು ಅವ್ರ FIRಗಳನ್ನ ಅವ್ರ ಅಮಾಯಕರು ಅಂತ ವಜಾ ಮಾಡಿದ್ರು. ಆದರೆ ಅಮಾಯಕ ರೈತರು ಅವರ ಭೂಮಿ ಮೇಲೆ ತೊಂದರೆ ಆಯ್ತಾ ಇದೆ, ಭೂಮಿ ಬಂದು ಆಕ್ರಮಿಸ್ಕೊತಾ ಇದ್ದಾರೆ ಅನ್ನುವಂಥ ದೃಷ್ಟಿನಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಈ FIR ಆಗ್ತಕ್ಕಂಥದ್ದು ತರವಲ್ಲ. ಅದನ್ನು ಭಾರತೀಯ ಕಿಸಾನ್ ಸಂಘ ತೀವ್ರವಾಗಿ ಖಂಡಿಸ್ತದೆ.